ಇವತ್ತು ಕೋರ್ಟ್ನಲ್ಲಿ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಆಯಿತು. ಆದರೆ ಇವತ್ತಿನ ವಿಚಾರಣೆಯಲ್ಲೂ ಕೂಡ ದರ್ಶನ್ ಮತ್ತೊಮ್ಮೆ ಅಂಗಲಾಚಿದ್ದಾರೆ ಕೋರ್ಟ್ ಮುಂದೆ. ಆವತ್ತು ದರ್ಶನ್ ವಿಷ ಕೇಳಿದ್ರು, ಆದರೆ ಇವತ್ತು ಮತ್ತೆ ಜೈಲಾಧಿಕಾರಿಗಳ ವಿರುದ್ಧ ಆರೋಪ ಮಾಡಿದ್ದಾರೆ. ಬಿಸಿಲು ಬರ್ದೇ ಇರೋ ಜಾಗದಲ್ಲಿ ನನಗೆ ವಾಕಿಂಗ್ಗೆ ಅವಕಾಶ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಜೈಲಾಧಿಕಾರಿಗಳ ಮೇಲೆ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಬಂದಂತಹ ಆರೋಪಿ ದರ್ಶನ್ ಒಂದು ಆರೋಪವನ್ನ ಮಾಡಿರೋದು. ಜಡ್ಜ್ ಮುಂದೆ ಪದೇ ಪದೇ ಬೆನ್ನನ್ನ ಮುಟ್ಕೊಳ್ತಾ ಬೆನ್ನೋವನ್ನ ತೋರಿಸ್ಕೊಂಡಿದ್ದಾರೆ. ಇನ್ನು ಕೋರ್ಟ್ ಹೇಳಿದಂತೆ ಯಾವ ಸೌಲಭ್ಯವನ್ನು ಕೂಡ ಕಲ್ಪಿಸಿಲ್ಲ. ಜೈಲ್ ಮ್ಯಾನ್ಯುಯಲ್ ಪ್ರಕಾರ ಏನೇನು ಕನಿಷ್ಠ ಸೌಲಭ್ಯ ಇದೆ ಕೊಡಬೇಕು ಅಂತ ಹೇಳಿದ್ರು, ಆ ಒಂದು ಸೌಲಭ್ಯವನ್ನ ಇನ್ನೂ ಕೂಡ ಕೊಟ್ಟಿಲ್ಲ ಅನ್ನುವಂಥದ್ದು ಅವರ ಆರೋಪವಾಗಿದೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಈಗ ಮೊದಲನೇದಾಗಿ ಜೈಲಾಧಿಕಾರಿಗಳಿಗೆ ಕೋರ್ಟ್ ಸ್ಪಷ್ಟವಾಗಿ ನಿರ್ದೇಶನ ಕೊಡ್ತು, ಮ್ಯಾನ್ಯುಯಲ್ ಪ್ರಕಾರ ಏನಿದೆ ಕನಿಷ್ಠ ಸೌಲಭ್ಯ ಕೊಡಬೇಕು ಅಂತ ಹೇಳಿ. ಆದರೆ ದರ್ಶನ್ ಮಾಡ್ತಿರುವಂತಹ ಆರೋಪ ಇನ್ನು ಯಾವುದೇ ಸೌಲಭ್ಯ ಸಿಕ್ಕಿಲ್ಲ ಅಂತ. ಹಾಗಿದ್ರೆ ಸಿಕ್ಕಿದ್ಯಾ ಅಥವಾ ಸಿಕ್ಕಿಲ್ವಾ ಅಂತ? ರಾಹುಲ್, ಈಗ ದರ್ಶನ್ ಹೇಳೋ ಪ್ರಕಾರವಾಗಿ ಆ ಯಾವುದೇ ಒಂದು ಸೌಲಭ್ಯಗಳು ನಮ್ಗೆ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರ ಪರ ವಕೀಲರು ಕೂಡ ಅದೇ ಒಂದು ವಾದವನ್ನ ಇವತ್ತು ಕೋರ್ಟ್ ನಲ್ಲಿ ಸಲ್ಲಿಸಿದ್ರು. ಯಾಕಂದ್ರೆ ಇವತ್ತು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೆಗ್ಯುಲರ್ ಟ್ರಯಲ್ ಇತ್ತು. ಆ ರೆಗ್ಯುಲರ್ ಟ್ರಯಲ್ ಸಂದರ್ಭದಲ್ಲಿ ಆರೋಪಿಗಳನ್ನ ವಿಸಿ ಮುಖಾಂತರವಾಗಿ, ಅಂದ್ರೆ ಜೈಲಿನಲ್ಲಿರುವಂತಹ ಆರೋಪಿಗಳನ್ನ ವಿಸಿ ಮುಖಾಂತರವಾಗಿ ಹಾಜರುಪಡಿಸಲಾಗಿತ್ತು, ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ. ಇನ್ನುಳಿದಂತ ಆರೋಪಿಗಳು ನೇರವಾಗಿ ಕೋರ್ಟ್ ನಲ್ಲೇ ಹಾಜರಾಗಿದ್ರು. ಹಾಜರಾದಂತ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಕೂಡ ಒಂದು ಮಾತನ್ನ ಹೇಳ್ತಾರೆ. ಅಂದ್ರೆ ಈಗಾಗಲೇ ಜೈಲ್ ಮ್ಯಾನ್ಯುಯಲ್ ಪ್ರಕಾರವಾಗಿ ಒಂದು ಏನೆಲ್ಲ ಆದೇಶವನ್ನ ಅಥವಾ ಕನಿಷ್ಠ ಸೌಲಭ್ಯವನ್ನ ಕೊಡ್ಬೋದು ಅವೆಲ್ಲವನ್ನೂ ಕೂಡ ಕೊಡಬೇಕು ಅನ್ನೋ ಒಂದು ಆದೇಶವನ್ನ ಈ ಹಿಂದೆ 64ನೇ CCH ನ್ಯಾಯಾಲಯ ಆದೇಶವನ್ನ ಮಾಡಿತ್ತು. ಅದಾದ ನಂತರ ದರ್ಶನ್ ಅವರಿಗೆ ಯಾವುದೇ ರೀತಿಯ ಕನಿಷ್ಠ ಸೌಲಭ್ಯಗಳನ್ನ, ಬೇಸಿಕ್ ಫೆಸಿಲಿಟೀಸ್ ಗಳನ್ನ ಕೂಡ ಕೊಡ್ತಾ ಇಲ್ಲ ಅನ್ನೋ ಒಂದು ಆರೋಪವನ್ನ ಸದ್ಯ ದರ್ಶನ್ ಪರ ವಕೀಲರಾಗಿರುವಂತಹ ಸುನೀಲ್ ಅವರು ಆರೋಪವನ್ನ ಮಾಡ್ತಾರೆ. ಅಂದ್ರೆ ಜೈಲಧಿಕಾರಿಗಳ ವಿರುದ್ಧ ಆರೋಪವನ್ನ ಮಾಡ್ತಾರೆ. ಅದಾದ ನಂತರ ದರ್ಶನ್ ಅವರು ಕೂಡ ಮಾತನಾಡಿ, ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಇದ್ದಂತ ಸಂದರ್ಭದಲ್ಲಿ ನ್ಯಾಯಾಧೀಶರಿಗೆ ಒಂದು ಮನವಿಯನ್ನ ಮಾಡ್ತಾರೆ. ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಸೌಲಭ್ಯವನ್ನ, ಅಂದ್ರೆ ಈ ಹಿಂದೆ ನೀವು ಕನಿಷ್ಠ ಸೌಲಭ್ಯವನ್ನ ಕೊಡಿ ಅಂತ ಹೇಳಿದ್ರಿ, ಆದ್ರೆ ಜೈಲಿನ ಆದೇಶವಾದ್ರೂ ಕೂಡ ಇಲ್ಲಿ ಯಾವುದೇ ರೀತಿಯ ಸೌಲಭ್ಯವನ್ನ ಕೂಡ ಕೊಡ್ತಾ ಇಲ್ಲ. ಜೊತೆಗೆ ಹಾಸಿಗೆ, ದಿಂಬು ಆಗಿರ್ಬೋದು, ಇವ್ಯಾವುದನ್ನು ಕೂಡ ಕೊಡ್ತಾ ಇಲ್ಲ. ಜೊತೆಗೆ ವಾಕಿಂಗ್ಗೆ ಏನು ಈಗಾಗಲೇ ಅನುವು ಮಾಡಿಕೊಡ್ಲಾಗಿತ್ತು ಅಥವಾ ವಾಕಿಂಗ್ಗೆ ಅನುವು ಮಾಡಿಕೊಡ್ಬೇಕು ಅಂತ ಆದೇಶವನ್ನ ಏನ್ ಕೊಡ್ಲಾಗಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಒಂದು 15 ಅಡಿ ಜಾಗದಲ್ಲಿ ಮಾತ್ರ ವಾಕಿಂಗ್ ಅನ್ನು ಮಾಡಿಸ್ತಾ ಇದ್ದಾರೆ. ಅಲ್ಲಿಗೆ ಬಿಸಿಲು ಕೂಡ ಬರ್ತಾ ಇಲ್ಲ. ಇದರಿಂದ ನಮ್ಗೆ ಸ್ಕಿನ್ ಅಲರ್ಜಿ ಆಗ್ತಾ ಇದೆ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾರೆ. ಅಂದ್ರೆ ಓವರ್ ಆಲ್ ಆಗಿ ಅವ್ರು ಮಾಡ್ತಿರುವಂತಹ ಆರೋಪ, ಕೋರ್ಟ್ನ ಆದೇಶ ಇದ್ರೂ ಕೂಡ ಕನಿಷ್ಠ ಸೌಲಭ್ಯವನ್ನ ಇಲ್ಲಿ ಜೈಲಧಿಕಾರಿಗಳು ಒದಗಿಸ್ತಾ ಇಲ್ಲ ಅನ್ನೋ ಒಂದು ಆರೋಪವನ್ನು ಮಾಡ್ತಾರೆ. ಅದಾದ ನಂತರ ದರ್ಶನ್ ಪರ ವಕೀಲರು ಕೂಡ ಇಲ್ಲಿ ನಾವು ಆದೇಶದ ಪ್ರತಿಯನ್ನ ಕೊಟ್ಟರು ಕೂಡ ಎಲ್ಲೊಂದ್ ಕಡೆ ಆದೇಶದ ಪ್ರತಿಯನ್ನ ಅವ್ರು ರಿಸೀವ್ ಮಾಡ್ಕೊಳ್ತಾ ಇಲ್ಲ. ಪದೇ ಪದೇ ಕೂಡ ಕೋರ್ಟ್ನ ಆದೇಶದ ಪ್ರತಿ ಕೊಡಿ ಅಥವಾ ಕೋರ್ಟ್ ಆದೇಶ ಮಾಡಿದ್ರೆ ಮಾತ್ರ ನಾವು ಸೌಲಭ್ಯವನ್ನ ಕೊಡೋದು ಅಂತ ಹೇಳ್ತಾರೆ. ಆದ್ರೆ ಆದೇಶ ಪ್ರತಿಯನ್ನ ಕೊಟ್ಟರು ಕೂಡ ಅವ್ರಿಗೆ ಕನಿಷ್ಠ ಸೌಲಭ್ಯವನ್ನ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇವೆಲ್ಲವೂ ಕೂಡ ಆರೋಪ, ಅಂದ್ರೆ ದರ್ಶನ್ ಹಾಗೆ ದರ್ಶನ್ ಪರ ವಕೀಲರಿಂದ ಇದು ಆರೋಪವಾಗಿದೆ. ಆದ್ರೆ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ 30ನೇ ತಾರೀಕು ಜೈಲ್ ಸೂಪರಿಂಟೆಂಡೆಂಟ್ಗೆ ನೇರವಾಗಿ ಕೋರ್ಟ್ಗೆ ಹಾಜರಾಗಿ ಅದಕ್ಕೆ ಆಕ್ಷೇಪಣೆಯನ್ನ ಅಥವಾ ಅದಕ್ಕೆ ಕ್ಲಾರಿಟಿಯನ್ನ ಕೊಡುವಂತ ಕೆಲಸವನ್ನ ಮಾಡಬೇಕು ಅಂತ ಈಗಾಗಲೇ 64ನೇ CCH ನ್ಯಾಯಾಲಯದ ನ್ಯಾಯಾಧೀಶರಾಗಿರುವಂತಹ IP ನಾಯಕ್ ಅವರು ಆದೇಶ ಹೊರಡಿಸಿದ್ದಾರೆ. ಅಂದ್ರೆ ಈಗ ಕನಿಷ್ಠ ಸೌಲಭ್ಯಕ್ಕೆ ಸಂಬಂಧಪಟ್ಟಂತೆ ಈಗ 30ನೇ ತಾರೀಕು ಖುದ್ದು ಜೈಲ್ ಸೂಪರಿಂಟೆಂಡೆಂಟ್ ಹಾಜರಾಗಿ ಅದಕ್ಕೆ ಒಂದು ಕ್ಲಾರಿಟಿಯನ್ನ ಕೊಡುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಹಾಗಾಗಿ 30ನೇ ತಾರೀಕು ಆ ಜೈಲ್ ಸೂಪರಿಂಟೆಂಡೆಂಟ್ ಏನೆಲ್ಲ ಮಾಹಿತಿಯನ್ನ ಕೋರ್ಟ್ಗೆ ಕೊಡ್ತಾರೆ ಅನ್ನೋದು ಇಲ್ಲಿ ಪ್ರಮುಖವಾಗಿರುವಂತಹ ವಿಚಾರ. ಯಾಕಂದ್ರೆ ಇದೆಲ್ಲವೂ ಕೂಡ ಆರೋಪ ಆಗಿರೋದ್ರಿಂದ ಆರೋಪಕ್ಕೆ ಒಂದು ಸ್ಪಷ್ಟನೆಯನ್ನ ಜೈಲಧಿಕಾರಿಗಳು ಏನ್ ಕೊಡ್ತಾರೆ ಅನ್ನೋದು ಇಲ್ಲಿ ಪ್ರಮುಖವಾಗಿರುವಂತದ್ದು. ಹಾಗಾಗಿ ಈಗ ಈ ಒಂದು ಕೇಸ್ ಓವರ್ ಆಲ್ ಟ್ರಯಲ್ ಏನಿದೆ, ಆ ಒಂದು ಕೇಸ್ನ ಟ್ರಯಲ್ ಹಿನ್ನೆಲೆಯಲ್ಲಿ ಇವತ್ತು ಹಾಜರುಪಡಿಸಲಾಗಿತ್ತು. ಇನ್ನು ಈ ಒಂದು ವಿಚಾರಣೆಯನ್ನ ಅಥವಾ ಕೇಸ್ನ ವಿಚಾರಣೆಯನ್ನ 9ನೇ ತಾರೀಕಿಗೆ, ರೆಗ್ಯುಲರ್ ಕೇಸ್ನ ವಿಚಾರಣೆಯನ್ನ 9ನೇ ತಾರೀಕಿಗೆ ಮುಂದೂಡಲಾಗಿದೆ. ಅದ್ರ ಜೊತೆಗೆ ಈಗಾಗಲೇ A12 ಲಕ್ಷ್ಮಣ್ ಅವರು ಕೂಡ ಈಗಾಗಲೇ ಡಿಸ್ಚಾರ್ಜ್ ಅಪ್ಲಿಕೇಶನ್ ಅನ್ನ ಸಲ್ಲಿಸಿದ್ದಾರೆ. ಅಂದ್ರೆ ನಾನು ಈ ಪ್ರಕರಣದಲ್ಲಿ ನಿರಪರಾಧಿ ಇದ್ದೀನಿ ಅಂತೇಳಿ ಡಿಸ್ಚಾರ್ಜ್ ಅಪ್ಲಿಕೇಶನ್ ಅನ್ನ A12 ಲಕ್ಷ್ಮಣ್ ಅವರು ಮಾತ್ರ ಸಲ್ಲಿಸಿದ್ದಾರೆ. ಇಲ್ಲಿಯವರೆಗೂ ಕೂಡ ದರ್ಶನ್ ಅವರಿಂದ ಯಾವುದೇ ಅಪ್ಲಿಕೇಶನ್ಗಳು ಅಥವಾ ಯಾವುದೇ ಅರ್ಜಿಗಳು ಕೂಡ ಕೋರ್ಟ್ಗೆ ಸಲ್ಲಿಕೆ ಆಗಿಲ್ಲ. ಲಕ್ಷ್ಮಣ್ ಅವರಿಂದ ಈಗ ಡಿಸ್ಚಾರ್ಜ್ ಅಪ್ಲಿಕೇಶನ್ ಸಲ್ಲಿಕೆ ಆಗಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತೆ 30ನೇ ತಾರೀಕು ಮತ್ತೆ
ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ SPPಗೆ ಅವಕಾಶವನ್ನ ಕೊಟ್ಟಿರೋದ್ರಿಂದ ಅವತ್ತು ಆಕ್ಷೇಪಣೆಯಲ್ಲಿ ಲಕ್ಷ್ಮಣ್ ಅವರ ಪಾತ್ರ ಏನು ಈ ಕೊಲೆಗೆ ಸಂಬಂಧಪಟ್ಟಂತೆ ಅನ್ನೋದನ್ನ SPP ಅವರು ತಿಳಿಸಿ ಅಂದ್ರೆ ವಾದವನ್ನ ಮಾಡಿ ಅಲ್ಲಿ ತಿಳಿಸಲಿದ್ದಾರೆ. ಹಾಗಾಗಿ ಈ ಡಿಸ್ಚಾರ್ಜ್ ಫ್ರೇಮ್ಗೆ ಸಂಬಂಧಪಟ್ಟಂತೆ ಕೇಸ್ ಸಂಪೂರ್ಣವಾದ ಬಳಿಕ ಅಥವಾ ಈ ಕೇಸ್ಗೆ ಸಂಬಂಧಪಟ್ಟಂತೆ ಆದೇಶ ಬಂದ ನಂತರ 9ನೇ ತಾರೀಕು ಚಾರ್ಜ್ ಫ್ರೇಮ್ ಅನ್ನ ಮಾಡೋದಕ್ಕೆ ಡೇಟ್ ಅನ್ನ ನಿಗದಿ ಮಾಡಲಿದ್ದಾರೆ. ಯಾಕಂದ್ರೆ ಅಷ್ಟರ ಒಳಗೆ 9ನೇ ತಾರೀಕು ಒಳಗೆ ಈ ಡಿಸ್ಚಾರ್ಜ್ ಅಪ್ಲಿಕೇಶನ್ ನ ಕೇಸ್ ಏನಿದೆ ಅದು ಸಂಪೂರ್ಣವಾದ್ರೆ ನಂತರ ಒಂದು ಚಾರ್ಜ್ ಫ್ರೇಮಿಗೆ ದಿನಾಂಕವನ್ನ ನಿಗದಿ ಮಾಡಲಾಗುತ್ತೆ. ಅದು 9ನೇ ತಾರೀಕು ಆಗಿರ್ಬೋದು ಅಥವಾ 9ನೇ ತಾರೀಕು ಹಾಜರಾದಂತ ಸಂದರ್ಭದಲ್ಲಿ ಇನ್ನೊಂದು ಡೇಟ್ ಕೊಡುವಂತ ಕೆಲಸವನ್ನ ನ್ಯಾಯಾಧೀಶರು ಮಾಡ್ತಾರೆ. ಹಾಗಾಗಿ ಈಗ ಇವತ್ತಿನ ಒಂದು ಕೇಸ್ನ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಅಥವಾ ಕೇಸ್ನ ರೆಗ್ಯುಲರ್ ವಿಚಾರಣೆ ಸಂದರ್ಭದಲ್ಲಿ ದರ್ಶನ್ ಅವರು ಪದೇ ಪದೇ ಬೆನ್ನನ್ನ ಮುಟ್ಕೊಂಡು ನ್ಯಾಯಾಧೀಶರ ಮುಂದೆ ನನಗೆ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ, ಕನಿಷ್ಠ ಸೌಲಭ್ಯವನ್ನ ಕೊಡ್ತಾ ಇಲ್ಲ, ಅಂದ್ರೆ ಓವರ್ ಆಲ್ ಆಗಿ ಅವ್ರಿಗೆ ಒಳಗಡೆ ನಮ್ಗೆ ಎಷ್ಟು ಕಷ್ಟ ಆಗ್ತಾ ಇದೆ ಅನ್ನೋದನ್ನ ತೋರಿಸ್ಕೊಳ್ಳುವಂತ ಕೆಲಸವನ್ನ ನ್ಯಾಯಾಧೀಶರ ಮುಂದೆ ಮಾಡಿದ್ದಾರೆ. ಯಾಕಂದ್ರೆ ದರ್ಶನ್ ಅವರನ್ನ ಕ್ವಾರಂಟೈನ್ ಸೆಲ್ ಅಲ್ಲಿ ಇಟ್ಟಿರೋದ್ರಿಂದ ಇಲ್ಲಿ ಕ್ವಾರಂಟೈನ್ ಸೆಲ್ ಅಲ್ಲಿ ಕೆಲವೊಂದು ರೂಲ್ಸ್ ಗಳಿದೆ. ಅಂದ್ರೆ ಜೈಲ್ ಮ್ಯಾನ್ಯುಯಲ್ ಪ್ರಕಾರ ಅಲ್ಲಿ ಹಾಸಿಗೆ ದಿಂಬು ಕನಿಷ್ಠ ಪ್ರಮಾಣದಲ್ಲಿ ಅಂದ್ರೆ ಒಂದು ಜಮಖಾನವನ್ನ ಕೊಡಬಹುದು, ಜೊತೆಗೆ ಒಂದು ಸಣ್ಣದಾದ ಬೆಡ್ಶೀಟ್ ಅನ್ನ ಕೊಡೋದಕ್ಕೆ ಮಾತ್ರ ಕ್ವಾರಂಟೈನ್ ಸೆಲ್ ಅಲ್ಲಿ ಅವಕಾಶ ಇರೋದು. ಹಾಗಾಗಿ ಕ್ವಾರಂಟೈನ್ ಸೆಲ್ ಅಲ್ಲಿ ಇದೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಜೈಲ್ ಅಧಿಕಾರಿಗಳು ಏನ್ ಹೇಳ್ತಾರೆ, ಜೈಲ್ ಮ್ಯಾನ್ಯುಯಲ್ ಅಲ್ಲಿ ಏನಿತ್ತು, ನಾವೇನ್ ಕೊಟ್ಟಿದೀವಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಏನ್ ಕೊಡ್ತಾರೆ ಅನ್ನೋದು ಇಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ವಿಚಾರ ರಾಹುಲ್. ರೈಟ್ ಸಂದೇಶ್, ಈಗ ಮತ್ತೊಂದು ವಿಷಯ ಏನು ಅಂತಂದ್ರೆ ಅವ್ರು ಹೇಳೋಂಗೆ ವಾಕಿಂಗ್ ಅವಕಾಶ ಕೊಡಬೇಕು ಅಂತ ಕೇಳಿದ್ರು, ವಾಕಿಂಗ್ ಅವಕಾಶ ಕೊಟ್ಟಿದ್ದಾರೆ. ಈಗ ಬಿಸಿಲು ಬರ್ತಾ ಇಲ್ಲ, ಗಾಳಿ ಬರ್ತಿಲ್ಲ, ಚಳಿ ಬರ್ತಿಲ್ಲ ಅಂತಂದ್ರೆ ಅದು ಜೈಲಾ ಅಥವಾ ಯಾವ್ದಾದ್ರು ಒಂದು ಫೆಸಿಲಿಟಿ ಇರುವಂತಹ ಒಂದು ಹೋಟೆಲ್ ರೆಸಾರ್ಟಾ ಅಂತ? ರಾಹುಲ್, ಈಗ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಹೇಳಿದಾಗೆ ಇದು ಆರೋಪವಾಗಿದೆ. ಅಂದ್ರೆ ಇಲ್ಲಿ ದರ್ಶನ್ ಪರ ವಕೀಲರು ಆರೋಪವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಜೈಲಧಿಕಾರಿಗಳು ಏನ್ ಸ್ಪಷ್ಟನೆ ಕೊಡ್ತಾರೆ, ಜೈಲು ಸೂಪ್ರಿಡೆಂಟ್ ಏನ್ ಸ್ಪಷ್ಟನೆ ಕೊಡ್ತಾರೆ, ಯಾಕಂದ್ರೆ ಇಲ್ಲಿ ಆದೇಶ ನೀಡುವಂತ ಸಂದರ್ಭದಲ್ಲೂ ಕೂಡ ತುಂಬಾ ಕ್ಲಿಯರ್ ಕಟ್ ಆಗಿ ಹೇಳಲಾಗಿದೆ, ಜೈಲ್ ಮ್ಯಾನ್ಯುಯಲ್ ಪ್ರಕಾರ ನಿಮ್ಗೆ ಏನೆಲ್ಲ ಕನಿಷ್ಠ ಸೌಲಭ್ಯವನ್ನ ಒದಗಿಸಬೇಕು ಅವೆಲ್ಲವನ್ನು ಒದಗಿಸಬೇಕು ಅಂತ ಹೇಳಿ. ಹಾಗಾಗಿ ಇಲ್ಲಿ ಜೈಲ್ ಮ್ಯಾನ್ಯುಯಲ್ ಪ್ರಕಾರ ಏನ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ಜೈಲ್ ಸೂಪ್ರಿಡೆಂಟ್ ಹೇಳ್ತಾರೆ. ಅಂದ್ರೆ ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಕೊಡ್ತಾರೆ. ಅದಾದ ನಂತರ ನ್ಯಾಯಾಧೀಶರು ಈ ಕುರಿತಂತೆ ಒಂದು ಆದೇಶವನ್ನ ಹೊರಡಿಸಲಿದ್ದಾರೆ ರಾಹುಲ್. ಈಗ ಕೋರ್ಟ್ನ ಆದೇಶ ಬಂದ ನಂತರ ಜೈಲಾಧಿಕಾರಿಗಳಿಗೂ ಕೂಡ ಅದರ ಒಂದು ಅರಿವಿರುತ್ತೆ, ಕೋರ್ಟ್ ಈ ರೀತಿಯಾಗಿ ಆದೇಶ ಕೊಟ್ಟಿದೆ ಅಂತ ಹೇಳಿ. ಸೊ ಅವರ ವಿವೇಚನೆಗೆ ಕೋರ್ಟ್ ಬಿಟ್ಟಿರುವಂತಹ ಸಂದರ್ಭದಲ್ಲಿ ಅದು ಕಂಪ್ಲೀಟ್ ಆಗಿ ಜೈಲಾಧಿಕಾರಿಗಳ ಒಂದು ವಿವೇಚನೆ, ಅದು ಕೊಡಬೇಕಾ ಕೊಡಬಾರ್ದಾ ಅಂತ ಹೇಳಿ. ರಾಹುಲ್, ಖಂಡಿತವಾಗ್ಲು. ಯಾಕಂದ್ರೆ ಇಲ್ಲಿ ಜೈಲ್ ಮ್ಯಾನ್ಯುಯಲ್ ಏನಿರುತ್ತೆ, ಇಲ್ಲಿ ಜೈಲ್ ಮ್ಯಾನ್ಯುಯಲ್ ನಲ್ಲೂ ಕೂಡ ಕೆಲವೊಂದು ಸೆಲ್ಗಳಿಗೆ ಅಥವಾ ಕೆಲವೊಂದು ಬ್ಯಾರಕ್ಗಳಿಗೆ ಇಂಥದೇ ಆದ ಒಂದು ರೂಲ್ಸ್ ಗಳನ್ನ ಅಥವಾ ನಿಯಮಗಳನ್ನ ಇಟ್ಕೊಂಡಿರ್ತಾರೆ. ಅದೇ ರೀತಿಯಲ್ಲಿ ಈ ಕ್ವಾರಂಟೈನ್ ಸೆಲ್ ನಲ್ಲಿ ಏನ್ ಇಡ್ತಾರೆ, ಈ ಕ್ವಾರಂಟೈನ್ ಸೆಲ್ ನಲ್ಲಿ ಇಟ್ಟಂತ ಸಂದರ್ಭದಲ್ಲಿ ಕನಿಷ್ಠ ಪಕ್ಷದ ಅಂದ್ರೆ ಇಲ್ಲಿ ಕೆಲವೊಂದು ಜಮಖಾನವನ್ನ ಜೊತೆಗೆ ಸಣ್ಣದಾದ ದಿಂಬನ್ನ ಕೊಡ್ತಾರೆ. ಆದ್ರೆ ಇವರಿಗೆ ಹೆಚ್ಚುವರಿ ಬೆಡ್ಶೀಟ್ ಇದನ್ನ ಒದಗಿಸಿ ಅಂತ ಕೋರ್ಟ್ ಇಲ್ಲೂ ಕೂಡ ಆದೇಶವನ್ನ ಕೊಟ್ಟಿಲ್ಲ. ಇಲ್ಲಿ ಕೊಟ್ಟಿರೋದು ಜೈಲ್ ಮ್ಯಾನ್ಯುಯಲ್ ಪ್ರಕಾರ. ಜೈಲಲ್ಲಿ ಕೆಲವೊಂದು ನಿಯಮಗಳಿದಾವೆ. ಜನರಲ್ ಬ್ಯಾರಕ್ ನಲ್ಲಿ ಯಾವ ರೀತಿ ಇರಬೇಕು, ಜೊತೆಗೆ ಕ್ವಾರಂಟೈನ್ ಸೆಲ್ ನಲ್ಲಿ ಯಾವ ರೀತಿ ಇರಬೇಕು, ಜೊತೆಗೆ VIP ಸೆಲ್ ನಲ್ಲಿ ಯಾವ ರೀತಿ ಇರಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.